ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಇವತ್ತಿನ ಪಂದ್ಯ ಯಾವ ಕಾರಣಕ್ಕಾಗಿ ಕುತೂಹಲವನ್ನ ಉಳಿಸ್ಕೊಂಡಿದೆ ಅನ್ನುವಂತ ವಿಚಾರ. ಅದು ಆನ್ ಫೀಲ್ಡ್ ವಿಚಾರ ಹೌದು, ಮತ್ತೆ ಬೇರೆ ಬೇರೆ ಸಂಗತಿಗಳು ಕೂಡ ಹೌದು. ಬಟ್ ನಾವಿಲ್ಲಿ ಶುಭ್ಮನ್ ಗಿಲ್ ಅವರ ವಿಚಾರವನ್ನ ನೋಡ್ಬೇಕು. ಯಾಕಂತ ಅಂದ್ರೆ ಓಪನರ್ ಆಗಿ ಶುಭ್ಮನ್ ಗಿಲ್ ಅವರಿಗೆ ಪ್ರೂವ್ ಮಾಡೋದಕ್ಕೆ ಈ ಸೀರೀಸ್ ಏನಿದೆ ಇದು ಬಹಳ ಅವಕಾಶ ಇತ್ತು. ಬಟ್ ಫಸ್ಟ್ 3 ಮ್ಯಾಚಸ್ ಅನ್ನ ನೋಡಿದ್ರೆ ಏನಂತ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ. ಅವರು ಮೊದಲ 3 ಪಂದ್ಯಗಳು ಅಂದ್ರೆ ಪಾಕಿಸ್ತಾನ್, UAE, ಓಮನ್ ವಿರುದ್ಧ ಆಡಿರುವಂತ ಪಂದ್ಯಗಳಲ್ಲಿ ಅವ್ರು ಗಳಿಸಿರುವಂತದ್ದು 35 ರನ್ಗಳು ಮಾತ್ರ. ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 20. ಹಾಗಾಗಿ ಆಮೇಲೆ 6 ನೋಡಿ, ಅವ್ರು 1 6 ಅನ್ನ ಪೇರಿಸಿದ್ದಾರೆ ಬಿಟ್ರೆ. ಹಾಗಾಗಿ ಈಗಿರುವಂತ ಯಂಗ್ ಟ್ಯಾಲೆಂಟ್ಸ್ ಏನಿದೆ ನಮ್ಮ ಟೀಮ್ ಇಂಡಿಯಾ T20ಗೆ ಸಂಬಂಧಪಟ್ಟ ಹಾಗೆ ಲಿಸ್ಟ್ ನಲ್ಲಿ ಇರೋರು, ಹಾಗಾಗಿ ಶುಭ್ಮನ್ ಗಿಲ್ ಅವರನ್ನ ಈಗ ಕನ್ಸಿಡರ್ ಮಾಡ್ಬೇಕಾ ಬೇಡ ಅನ್ನುವಂತ ಪ್ರಶ್ನೆ ಹುಟ್ಟಾಕೋ ಹಾಗೆ ಮಾಡಿದೆ. ನಿಜ ನಿಜ. ಇವಾಗ ಈ ಸೂಪರ್ 4 ಪಂದ್ಯಗಳಾಗಿರೋದ್ರಿಂದ ಕಾಂಪಿಟೇಷನ್ ಕೂಡ ಚೆನ್ನಾಗಿರುತ್ತೆ, ಹಿಂದಿನ ರೀತಿಯಾಗಿ ಇರೋದಿಲ್ಲ ಅನ್ನೋದೆಲ್ಲ ಲೆಕ್ಕಾಚಾರಗಳಿತ್ತು. ಹವೆವರ್ ಇಂಡಿಯಾ ಪಾಕ್ ಅಂತ ಬಂದಾಗ ಇಡೀ ಭಾರತದಲ್ಲಿ ಮ್ಯಾಚ್ ಶುರುವಾಗೋದಕ್ಕೂ ಮುಂಚಿತವಾಗಿನೇ ಒಂದು ಸೆಲೆಬ್ರೇಷನ್ ಅಂತೂ ಶುರುವಾಗಿರುತ್ತೆ. ಈ ಬಾರಿ ಅದಿನ್ನೊಂದು ಹಂತದಲ್ಲಿದೆ. ಯಾಕಂತ ಹೇಳಿದ್ರೆ ಇಟ್ಸ್ ಆಲ್ ಡಿಸೈಡೆಡ್ ವಿಕ್ಟ್ರಿ ತರ. ಹೋದ ಬಾರಿನೂ ಏನ್ ತಲೆ ಬಿಸಿ ಇರಲಿಲ್ಲ, ಮಂಡೆ ಬಿಸಿ ಮಾಡುವಂಥದ್ದು ಏನಿರಲಿಲ್ಲ, ವಿಕ್ಟ್ರಿ ನಮ್ದಾಗಿತ್ತು. ಅದು ಮಾಲ್ತೇಶ್ ಬಹುಶಃ 100 ಒಳಗಡೆನೆ ಎಲ್ಲ ಮುಗ್ದೋಗ್ಬಿಡುತ್ತೆ ಕಥೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು. ಅದು ಸ್ವಲ್ಪ ಓವರ್ ಕ್ರಾಸ್ ಆಯ್ತು. ಎಸ್, ಇವಾಗ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ರೆಡಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ವಿನಯ್ ಮಾಹಿತಿಯನ್ನ ಕೊಡ್ತಾರೆ. ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ನೋಡೋಣ. ವಿನಯ್, ನೀವಿರುವಂತ ಕಡೆ ಹೇಗಿದೆ ಸಿದ್ಧತೆಗಳು, ಹೇಗೆ ಮ್ಯಾಚ್ ನೋಡೋದಕ್ಕೆ ರೆಡಿ ಆಗಿದ್ದಾರೆ ಜನ ಅಂತ? ವಿನಯ್. ಚೈತ್ರ, ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ ಇದ್ದ ಹಾಗೇನೆ ಒಂದು ಹೈ ವೋಲ್ಟೇಜ್ ಅಬ್ಸಲ್ಯೂಟ್ಲಿ ಭಾರತೀಯರಲ್ಲಿ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಸಂಡೇ ವಿತ್ ಫನ್ ಡೇ ವಿತ್ ಮ್ಯಾಚ್ ಅನ್ನುವಂತಹ ಕಾನ್ಸೆಪ್ಟ್. ಹೀಗಾಗಿ ರಾಜಾಜಿನಗರದ ಲೇಕ್ ರೇಪ್ಸ್ ಪಬ್ ಅಲ್ಲಿ ಇದ್ದೀನಿ. ಈ ಪಬ್ ಅಲ್ಲಿ ಈಗ ಆಲ್ರೆಡಿ 8 ಗಂಟೆಗೆ ಮ್ಯಾಚ್ ಅನ್ನ ಆಗ್ತಾ ಇದ್ದ ಹಾಗೆನೆ ಸಾಕಷ್ಟು ಜನರು ಕೂಡ ಅಭಿಮಾನಿಗಳು ಮ್ಯಾಚ್ ಅನ್ನ ನೋಡೋದ್ರ ಜೊತೆಗೆ ಎಂಜಾಯ್ ಮಾಡಬೇಕು ಅನ್ನೋಂಥದ್ದು ಕೂಡ. ಹೀಗಾಗಿ ಸಾಕಷ್ಟು ಪಬ್ಗಳು ಕೂಡ ರೆಡಿ ಆಗಿರುವಂತದ್ದು. ಈ ಒಂದು ಲೇಕ್ ರೇಪ್ಸ್ ರಾಜಾಜಿನಗರದ ಪಬ್ ಅಲ್ಲಿ 2 LED ಸ್ಕ್ರೀನ್ ಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಬರುವಂತಹ ಅಭಿಮಾನಿಗಳಿಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಪಬ್ ಅನ್ನ ರೆಡಿ ಮಾಡ್ಕೊಳ್ಳಲಾಗಿದೆ. ಹೀಗಾಗಿ ಈಗ ಆಲ್ರೆಡಿ ಇನ್ನು ಟಾಸ್ಕ್ ಇಂದ ಬಿಫೋರ್ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಬೇಕು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಭಾರತ ಪಾಕಿಸ್ತಾನವನ್ನ ಗ್ರೂಪ್ ಮೊದಲ ಹಂತದಲ್ಲಿ ಸೋಲಿಸಿದೆ. ಇವತ್ತು ದುಬೈ ಇಂಟರ್ನ್ಯಾಷನಲ್ ಮೈದಾನದಲ್ಲಿ ಗ್ರೂಪ್ 4 ಹಂತದಲ್ಲಿ ಮತ್ತೆ ಪಾಕಿಸ್ತಾನವನ್ನ ಎದುರು ನೋಡ್ತಾ ಇದೆ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ಇಂತಹ ಮ್ಯಾಚ್ ಬರ್ತಾ ಇದ್ದ ಹಾಗೆ ಒಂದು ರಸದೌತಣ ಇರುತ್ತೆ. ಅದರಲ್ಲೂ ಬೆಂಗಳೂರಿಗರಂದ್ರೆ ಕೇಳ್ಬೇಕಾ, ಆ ಮ್ಯಾಚ್ ನ ಎಂಜಾಯ್ ಮಾಡೋ ರೀತಿ ಮತ್ತು ಅವರ ಆ ಒಂದು ಪರಿಕಲ್ಪನೆ ಡಿಫರೆಂಟ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿರುವಂತಹ ಅಭಿಮಾನಿಗಳನ್ನ ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ಮ್ಯಾಚ್ ಬಗ್ಗೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಉತ್ಸಾಹ, ಕೌತುಕತೆ ಮತ್ತು ಕೌಂಟ್ ಡೌನ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಈಗ ಯಾವಾಗ್ಲೂ ಕೂಡ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂದು ಕುತೂಹಲ. ನೀವು ಹೇಗೆ ಇವತ್ತು ಮ್ಯಾಚ್ ಎಂಜಾಯ್ ಮಾಡ್ತಿದ್ರಿ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಸರ್. ಇವತ್ತು ಪಕ್ಕ ಡೆಫಿನೆಟ್ಲಿ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಪಾಕಿಸ್ತಾನ ವಿರುದ್ಧ, ಅದರಲ್ಲಿ ಡೌಟೇ ಇಲ್ಲ. ಶುಭಮ್ ಗಿಲ್ ಇದ್ದಾರೆ, ಅಭಿಷೇಕ್ ಶರ್ಮಾ ಇದ್ದಾರೆ, ಕ್ಯಾಪ್ಟನ್ಸಿ ಸೂರ್ಯಕುಮಾರ್ ಯಾದವ್ ಇದ್ದಾರೆ. ಖಂಡಿತ ಡೆಫಿನೆಟ್ಲಿ ಹೊಡಿತಾರೆ. ಪಾಕಿಸ್ತಾನ್ಗೆ ಮಿಸ್ಸೇ ಇಲ್ಲ. ಏನೋ ಆಪರೇಷನ್ ಸಿಂಧೂರ ಹೊಡೆದ್ರಲ್ಲ, ಸೇಮ್ ಟು ಸೇಮ್ ಹಂಗೆ ಹೊಡಿತಾರೆ. ಯಾಕಂದ್ರೆ ಪಾಕಿಸ್ತಾನ ತುಂಬಾ ವೀಕ್ ಇದೆ ಸರ್. ನಾವು ನೋಡ್ಲಿ ಬಿಡ್ಲಿ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ನಾವೊಂದು ಖುಷಿ, ಪಾಕಿಸ್ತಾನ ಈ ಟೀಮ್ ಇಂಡಿಯಾ ನೋಡ್ಬೇಕಂದ್ರೆ ಖುಷಿ, ನೋಡ್ತೀವಿ. ಪಕ್ಕ ಗೆದ್ದೇ ಗೆಲ್ತದೆ. ಒಳ್ಳೆ ಓಟ್ ಇದರಲ್ಲಿ ಲೀಡಲ್ಲಿ ಗೆದ್ದೇ ಗೆಲ್ಲುತ್ತೆ. ಚೆನ್ನಾಗಿ ರನ್ ಹೊಡಿತಾರೆ, ಚೆನ್ನಾಗಿ ಗೆಲ್ತಾರೆ. ಅವ್ರು ಬ್ಯಾಟಿಂಗ್ ತಗೊಳ್ಳಿ, ಬೌಲಿಂಗ್ ತಗೊಳ್ಳಿ, ಏನಾದ್ರೂ ತಗೊಳ್ಳಿ, ಟೀಮ್ ಇಂಡಿಯಾ ಡೆಫಿನೆಟ್ಲಿ ವಿಲ್ ವಿನ್. ಸದ್ಯಕ್ಕೆ ಅಭಿಮಾನಿಗಳು ಒಂದು ರೀತಿಯಂತಹ 100% ಭಾರತ ಮ್ಯಾಚ್ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಕೌತುಕದಿಂದ ಕಾಯ್ತಿರುವಂತಹ ಕ್ಷಣಕ್ಕೂ ಕೂಡ ಮ್ಯಾಚ್ ಆರಂಭಕ್ಕೆ ಕೆಲವೇ ನಿಮಿಷಗಳು ಕೂಡ ಬಾಕಿ ಇರುವಂತದ್ದು. ಚೈತ್ರ, ಎಸ್ ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ. ಏನ್ ಕಾನ್ಫಿಡೆನ್ಸ್ ನೋಡಿ ವೀಕ್ಷಕರಲ್ಲಿ. ಅಲ್ಲ, ಯಾಕಂದ್ರೆ ಅದು ಟೀಮ್ ಇಂಡಿಯಾ ಪ್ಲೇಯರ್ಸ್ ಮೇಲೆ ನೋಡೋ ಕಾನ್ಫಿಡೆನ್ಸ್ ಗಿಂತ ಎದುರಾಳಿ ತಂಡ ಹೆಂಗಿದೆ ಅನ್ನೋದ್ರ ಮೇಲೆ ಬರ್ತಾ ಇರುವಂತ ಕಾನ್ಫಿಡೆನ್ಸ್. ಅದ್ರ ಜೊತೆಗೆ ಇನ್ನು ಓಪನಿಂಗ್ ಪಾರ್ಟ್ನರ್ಶಿಪ್ ವಿಚಾರವಾಗಿ ಬರೋದಾದ್ರೆ, ನಾನು ಆಗ್ತಾನೆ ಹೇಳ್ತಾ ಇದ್ದಾಗೆ ಒಂದು ಬೆಸ್ಟ್ ನಮ್ಮಲ್ಲಿ ಇದ್ದಂತ ಒಂದು ಕಾಂಬಿನೇಷನ್ ಈ ಬಾರಿ ಅಂತಾರೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಒಂದು ಆಪ್ಷನ್ ಸಿಕ್ಕಿರುವಂತ ಕಾರಣಕ್ಕಾಗಿ ಇದು ಹೀಗೆ ಮುಂದುವರ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದು. ಬಟ್ ಶುಭ್ಮನ್ ಗಿಲ್ ಅವರು ಮೊನ್ನೆ ಇಂಗ್ಲೆಂಡ್ ಸೀರೀಸಿಗೆ ಹೋಗೋ ತನಕನೂ ಕೂಡ ಅವರು ಹೊರಗಡೆ ಪಿಚ್ ಅಲ್ಲಿ ಫೇಲ್ಯೂರ್ಡ್ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಅವರು. ಬಟ್ ಇಂಗ್ಲೆಂಡ್ ಪಿಚ್ ಅಲ್ಲಿ ಅವ್ರು ಕೊಟ್ಟಿದಂತ ಪರ್ಫಾರ್ಮೆನ್ಸ್ ಆ ರೀತಿಯಾಗಿತ್ತು. ಹಾಗಾದ್ರೆ ಈಗ ಶುಭ್ಮನ್ ಗಿಲ್ ಅವರ ಪರ್ಫಾರ್ಮೆನ್ಸ್ ವಿಚಾರವಾಗಿ ಲೆಂತ್ ಬಾಲ್ ಗಳಿಗೆ ಅವರು ಎಡುತ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಇದ್ರ ಬಗ್ಗೆ ಮಾತಾಡೋಣ. ಇಂಡಿವಿಜುವಲ್ ಆಗಿ ಕೆಲ ಪ್ಲೇಯರ್ಸ್ ವಿಚಾರವಾಗಿ ಇನ್ನೇನು ಟಾಸ್ ಕೂಡ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆರಿಸ್ತಾರೆ. ನಾವು ಮಾತನಾಡ್ತಾ ಇದ್ವಿ ಕೆಲ ಇಂಡಿವಿಜುವಲ್ ಆಗಿಯೂ ಕೂಡ ಕೆಲ ಪ್ಲೇಯರ್ಸ್ ಗಳ ಕಡೆಗೆ ಗಮನ ಕೊಡುವಂತ ಸಂದರ್ಭ. ಬಟ್ ಅದಕ್ಕಿಂತ ಮುನ್ನ ಇನ್ನೇನು ಟಾಸ್ ಕೂಡ ಆಗ್ತಾ ಇದೆ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಬಹುಶಃ ಟಾಸ್ ಆದಂತಹ ನಂತರದಲ್ಲಿ ತೆಗೆದುಕೊಳ್ಬಹುದಂತ ಡಿಸಿಷನ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಿದೆ. ಸರ್, ಇನ್ನು ನಾನು ಆಗ್ತಾನೆ ಹೇಳ್ತಾ ಇದ್ದೆ ಶುಭ್ಮನ್ ಗಿಲ್ ವಿಚಾರವಾಗಿ
ಒಬ್ಬ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡರ್ ಪಾರ್ಟ್ನರ್ಶಿಪ್ ಏನಾದ್ರು ಬಿಲ್ಡ್ ಆದ್ರೆ ಒಂದು ದೊಡ್ಡ ಟೀಮಿಗೆ ಒಂದು ಅಡ್ವಾಂಟೇಜ್. ಅದು ಮುಂದಿನ ಪಂದ್ಯಗಳನ್ನ ನಾವು ಗಮನ ಕೊಟ್ಟು ಹೋದ. ಬಟ್ ಇಲ್ಲಿ ಆ ಥರ ಫಸ್ಟ್ 3 ಮ್ಯಾಚಸ್ ಅಲ್ಲಿ ನಮ್ಮ ಕಡೆ ಇಟ್ ಇಸ್ ಟೂ ಅರ್ಲಿ. ಬಟ್ ಸ್ಟಿಲ್ ಶುಭ್ಮನ್ ಗಿಲ್ ಪರ್ಫಾರ್ಮೆನ್ಸ್ ವಿಚಾರವಾಗಿ ಶುಭ್ಮನ್ ಗಿಲ್ ಈ ಥರ ಎಲ್ಲರಿಗೆ ಈ ಥರ ಪ್ಯಾಚಸ್ ಬರುತ್ತೆ. ಐ ಮೀನ್ 1-2-3 ಮ್ಯಾಚಸ್ಸು ರನ್ಸ್ ಹೊಡಿಯಲ್ಲ, ಬಟ್ ಅ ಗುಡ್ ಪ್ಲೇಯರ್ ವಿಲ್ ಮೇಕ್ ಅ ಗುಡ್ ಕಮ್ ಬ್ಯಾಕ್, ಅವರು ಸ್ಕೋರ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಐ ಥಿಂಕ್ ಸ್ಯಾಮ್ಸನ್ ಶುಡ್ ಓಪನ್ ದ ಬ್ಯಾಟಿಂಗ್, ಗಿಲ್ ಶುಡ್ ಕಮ್ 1 ಡೌನ್ ನನ್ನ ಪ್ರಕಾರ, ಇಫ್ ಯು ವಾಂಟ್ ಟು ಗೆಟ್ ಗಿಲ್ ಬ್ಯಾಕ್ ಇನ್ ಫಾರ್ಮ್, because Samsung looks pretty good top of the order. You know, before in the South Africa series also, I think Samsung got 2 centuries batting up the order. Samsung and Abhishek Sharma is a very good pair. Exactly. And Gill, he can play around till 15th over, 16th over, everyone rotating around him. He'll be good at that. I think ಇದು ಎಕ್ಸ್ಪೆರಿಮೆಂಟ್ ಮಾಡಬಹುದು. ಕರೆಕ್ಟ್. ಟಾಸ್ ಆಗಿದೆ ಅನ್ಸುತ್ತೆ. ಹೌದು, ಟಾಸ್ ಆಗಿದೆ. ಟಾಸ್ ಇವತ್ತು ಭಾರತ ಗೆದ್ದಿದೆ, ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಫೀಲ್ಡಿಂಗ್ ಕಿಂತನೂ ನನಗೆ ಕೆಳಗಡೆ ಇನ್ಫ್ಯಾಕ್ಟ್ ನಮ್ಮ PCR ಅಲ್ಲಿ ಕೇಳ್ತಿರೋದು ಅದನ್ನೇ, ಅಲ್ಲಿ ಶೇಕ್ ಹ್ಯಾಂಡ್ ಮಾಡಿದ್ರ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದೇ ಟಾಸ್ ಹೇಳಿ ಸರ್, ಈ ಟಾಸ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ಬೋದು ಈಗ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ? ಅಲ್ಲ, ಈಗ ಇಂಡಿಯಾ ಎಲ್ಲ ಎವ್ಯಾಲ್ಯೂಯೇಷನ್ ಮಾಡೋಕ್ಕೆ ಹೋದ್ರೆ ನೀನು ಫೀಲ್ಡಿಂಗ್ ತಗೊಳ್ಳಿ, ಬ್ಯಾಟಿಂಗ್ ತಗೊಳ್ಳಿ, ಇನ್ ಟರ್ಮ್ಸ್ ಆಫ್ ಬೌಲಿಂಗ್ ತಗೊಳ್ಳಿ, ಇನ್ ಟರ್ಮ್ಸ್ ಆಫ್ ಮೆಂಟಲ್ ಆ್ಯಪ್ಟಿಟ್ಯೂಡ್, ದ ಕಾನ್ಫಿಡೆನ್ಸ್, ದ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ಇಂಡಿಯಾಸ್ ಟಾಪ್ ಆಫ್ ದ ಗೇಮ್. ಕರೆಕ್ಟ್. ಓಕೆ, ಇವರು ಬಿದ್ದು ಇನ್ನೂ ಎದೋಡ್ತಿದ್ದಾರೆ. ಆಮೇಲೆ ಚಿಲ್ಲರೆ ಥರ ನನಗೆ ಲಾಲಿಪಾಪ್ ಕೊಡಲಿಲ್ಲ, ಪೈಕ್ರಾಫ್ಟ್ ಬೇಡ, ನನಗೆ ಬೀಡ ಬೇಕು ಅಂದ್ಬಿಟ್ಟು ಇವ್ರು ಇದು ಮಾಡಿಕೊಂಡು ಶೇಕ್ ಹ್ಯಾಂಡ್ ಕೊಡಲಿಲ್ಲ, ಅದನ್ನೇ ಮಾತಾಡ್ಕೊಂಡು ಕೂತದಾಗ ದೇ ಆರ್ ಮೆಂಟಲಿ ಡೌನ್. ಸೊ ಕ್ರಿಕೆಟ್ ಒಳಗೆ ಏನಂದರೆ ಕ್ರಿಕೆಟ್ ಇಸ್ ಪ್ಲೇಡ್ ಇನ್ ದ ಮೈಂಡ್. ಬೇಸಿಕಲಿ ಕ್ರಿಕೆಟ್ ಇಲ್ಲಿ ಎಷ್ಟು ಸ್ಮಾರ್ಟ್ ಇದೆಯೋ ಅಂದ್ಬಿಟ್ಟು ಇವರು ಇಲ್ಲೇ ಅಂದ್ಬಿಟ್ಟು ಈಗ ಏನಾಗ್ತಿದೆ ಅಂದರೆ ದೇ ಆರ್ ಮೋರ್ ಅಂಡರ್ ಪ್ರೆಷರ್. ಸೊ ಇಂಡಿಯಾ ಡಸನ್ ನಾಟ್ ವರಿ, ಬಿಕಾಸ್ ಇವರೇ ಬಂದು ಅವರೇ ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಬಟ್ ನನಗೇನಂದರೆ ಕ್ರಿಕೆಟ್ಗೋಸ್ಕರ ಆದರೂ ಸ್ವಲ್ಪ ಆದರೂ ಫೈಟ್ ಕೊಡಿ, ಲೆಟ್ಸ್ ಮೇಕ್ ಕ್ರಿಕೆಟ್ ಸಮ್ ಇಂಟ್ರೆಸ್ಟಿಂಗ್ ಅಂದ್ಬಿಟ್ಟು ಅಟ್ಲೀಸ್ಟ್ ಆ ವ್ಯಾಲ್ಯೂ ಇರುತ್ತೆ. ನಮ್ಮ ಹುಡುಗರಿಗೆ ಏನಂಗಾಗ್ಬಿಟ್ಟಿದೆ ಅಂದರೆ ಪಾಕಿಸ್ತಾನ್ಗೆ ಹೊಡೆದು ಎಕ್ಸೆಪ್ಟ್ ಫಾರ್ 1 ದುಬೈಗೊಂದು ನೋಲಾಸ್ ಕೊಡಿತಾರೆ. ಅದು ಬಿಟ್ಟರೆ ವಿ ಆಲ್ವೇಸ್ ಸ್ಮ್ಯಾಶ್ ಪಾಕಿಸ್ತಾನ್ ಇನ್ ಎವ್ರಿ ವಾಕ್ ಇದರಲ್ಲಿ.